ಮಾಡ್ಕೊಂಡು ಬರೋಣ ಬಂಧುಗಳೇ. APMC ಭಾರಿ ಜೋರು. ಬಂಧುಗಳೇ ಎಲ್ರಿಗೂ ನಮಸ್ತೆ. ಹೇಗಿದ್ದೀರಿ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಅಂದಹಾಗೆ ಇವತ್ತು 12ನೇ ತಾರೀಕು ಬುಧವಾರ. ನಮ್ಮ APMC ಮಾರ್ಕೆಟ್ ತುಂಬ ಸ್ವಲ್ಪ ಜೋರಾಗಿರುತ್ತೆ. ಆಲ್ಮೋಸ್ಟ್ ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ವಾರದ ದಿನಗಳಲ್ಲಿ ಈ ದಿನಗಳು ಅಂದರೆ ಏನು ಹೇಳಿದ್ದೀನಿ, ಈ ದಿನಗಳು ತುಂಬಾ ಫುಲ್ಲು ರಶ್ ಆಗಿರುತ್ತೆ. ಹಸುಗಳು ಜಾಸ್ತಿ ಬರುತ್ತೆ. ಒಳ್ಳೊಳ್ಳೆ ಹಸುಗಳನ್ನು ಆಯ್ಕೆ ಮಾಡ್ಕೊಂಡ್ಬಂದು ಕಟ್ಟಿರ್ತಾರೆ. ಹಾಗಾಗಿ ಇವತ್ತು ಒಂದು ಮಾಹಿತಿ ಪಡ್ಕೊಳ್ಳಿಕ್ಕೆ APMC ಮಾರ್ಕೆಟ್ ದಾವಣಗೆರೆಗೆ ಹೋಗಿದ್ದೀನಿ. ಜಾನುವಾರು ಮಾರುಕಟ್ಟೆ, ವಿಶೇಷವಾದ ಮಾರುಕಟ್ಟೆ ಆಗಿರ್ತಕ್ಕಂಥ ನಮ್ಮ ಈ ಮಾರ್ಕೆಟಲ್ಲಿ ಬಂದಿರತಕ್ಕಂಥ ಹಸುಗಳ ಮಾಹಿತಿಯನ್ನು ನಿಮಗೆ ಕೊಡ್ತಾಯಿದ್ದೀನಿ. ಬಂಧುಗಳೇ, ನಮ್ಮ ಮಾರ್ತಣ್ಣವ್ರಲ್ವಾ ಅಣ್ಣ? ಮಾರ್ತಣ್ಣವ್ರಲ್ಲ? ಪೂರ್ತಿ ನಮಸ್ತೆ. ಆರಾಮಿದ್ದೀರಿ ಅಣ್ಣ? ಆರಾಮಿದ್ದೀವಿ. ನೀವು ಅಣ್ಣ? ಫೈನ್. ಸ್ವಲ್ಪ ಕರು ಹಾಕಿದ್ದು ನಿನ್ನೆ ರಾತ್ರಿ ಹಾಕಿದ್ದಣ್ಣ. ಇದು ಕರ ಹೆಣ್ಗರ ಹಾಕಿದ್ದು. ಇದು ಹೆಣ್ಗರ ಆಯ್ತಾ? ಹತ್ತಿರ ಹೋಗಿ ನೋಡೋಣ ಮೇಡಮ್. ಹೆಣ್ಗರ. ಬಂಧುಗಳೇ, ನಮ್ಮ ಮಾರ್ತಣ್ಣ APMC ಅವರಲ್ಲಿ ಬೆಳೆಯಿರ್ತಕ್ಕಂಥ ಒಂದು ಹಸು. ಎಷ್ಟೇ ಸುಲು ಅಲ್ಲಿಂದ ಬಸ್? ಈಗ ಹಾಕಿರೋದು ಆರಲ್ಲಾಗಿದೆ. ಹಾಲು ಈಗಾಗಲೇ ಎಷ್ಟು ತಗೊಂಡ್ರಿ ಅಣ್ಣ? ಅಣ್ಣ ಬೆಳಗ್ಗೆ ಒಂದು 6 ಲೀಟರ್ ಹಿಂಡೈತಿ. ಗುಡ್. ನಿನ್ನೆ ಸಾಯಂಕಾಲ ಒಂದು 6 ಹಿಂಡಿತ್ತು. ಇವಾಗ ಒಂದು 6 ಲೀಟರ್ ಹಿಂಡಿ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಏನು ರೇಟ್ ಕೊಡ್ತೀರಿ ಕೇಳಿದ್ರೆ ರೈತರು? ಅಣ್ಣ ರೇಟ್ ಇದಕ್ಕೆ 94,000 ಹೇಳ್ತಾರೆ. ಓಕೆ ಓಕೆ, ಅಷ್ಟೇ ಅಪ್ಪ. ರೇಟ್ ಹೇಳಿದ್ರೆ ಅವ್ರು ಏನು ಬಂದು ಏರಿಳಿತ ಮಾಡ್ಕೊಳ್ಬೋದು. ಮಾರ್ತಣ್ಣವ್ರು ರೇಟ್ ಹೇಳಿದ್ದಾರೆ. ಸರಿ, ಓಕೆ. ಹಿಂಗಿದೆ ಜರ್ಸಿಕರು. ಬಿಡಿ ಬಿಡಿ ಪಾಪ, ರೆಸ್ಟ್ ಮಾಡಲಿ ಬಿಡಿ. ಈಗ ಅದು ಚಂದ ಇದೆ ಅಣ್ಣ. ಇದೊಂದು ಅಂಡ ಬಂಡ ಎಷ್ಟೇ ಸುಲು ಅಲ್ಲಿಂದು? ಇದು 2ನೇ ಸರ್. ಇದು ಆರಲ್ಲಾಗಿದೆ. HF ಜರ್ಸಿ ಎಲ್ಲ ಮಿಕ್ಸ್ ಹೊಡೆದೈತಲ್ರಿ? ಏ ಕ್ಯೂಟ್ ಐತಿ ಹಸು. ಆರಲ್ಲಲ್ಲಿ ಇದೆ ಅಂತ ಹೇಳಿದ್ರೆ 2ನೇದಾ? ಈಗ ಹಾಕೋದು 2ನೇ ಸರ್. ಒಂದು 10 ದಿವಸ 15 ದಿವಸ ಹೋಗೋದು ಟೈಮ್ ಬೇಕು. ಒಂದು 8 ದಿನ ಅಂತೂ ಬೇಕು. ಬೇಕೇ ಬೇಕು. ಏನು ಕಟ್ತೀರಣ್ಣ ಬೆಲೆ ಕಟ್ಟಿದ್ರೆ? ಸರ್ ಅದಕ್ಕೆ 84 ಹೇಳ್ತೀವಿ. 84 ಹೇಳ್ತೀರಿ. ಹಾಲೊಂದು ನಾವೊಂದು 5 ಮೇಲೆ ತೊಗೋಬೋದೇನೋ ಅನಿಸುತ್ತೆ ನನಗೆ. 6-7 ಲೀಟ್ರ್ ಬರ್ಬೋದು ಸರ್. ಬರ್ಬೋದು. ಜರ್ಸಿ ಇದೆ ಬಂಧುಗಳ. ಜರ್ಸಿ ಹಸು ಮಾರ್ತಣ್ಣವ್ರದ್ದು. ಇದು ಎಷ್ಟನೇ ಸೂರು? ಅಲ್ಲಿ 2ನೇ ಸೂರು ಸರ್. ಇದು 2ನೇ ಸೂರು. ಓಕೆ, 2ನೇ ಸೂರು. ಗುಡ್. ಇನ್ನೊಂದು 8 ದಿನ ಬೇಕು ಸರ್. ಓಕೆ. ತೊಟ್ಟು ಪಾಸ್ ಇದೆ ಕಣ್ರಪ್ಪ, ಅಡ್ಡಿ ಇಲ್ಲ. 8 ಪರಿಸ್ಥಿತಿ ತಗೋದಂತ ಹಣ. ಅದು ಒಂದು ಏನು ಹೋಗ್ಬೋದು ಹೋದ್ರೆ ರೇಟ್ ಹೋದ್ರೆ? ಅಣ್ಣ ಇದಕ್ಕೆ 68 ಹೇಳ್ತೀವಿ ಸರ್. 68. ಓಕೆ. ಈ ಕಡೆದು ಇದು ಜರ್ಸಿ ಸರ್. ಇದು ಜರ್ಸಿ ನಮ್ಮ ಲೋಕಲ್ ಬೆಳೆ ಎಲ್ಲ. ಬಂಧುಗಳೇ, ಅವರು ಹೇಳಿರ್ತಕ್ಕಂಥ ರೇಟ್ 68. ಇನ್ನೇನು ಅವ್ರು ಫೈನಲ್ ಎಷ್ಟು ಇರ್ತೀರ ಅಂತ ನಾನು ಕೇಳೋದಕ್ಕಿಂತ ನೀವು ಬೆಲೆ ಮಾಡ್ಕೊಳ್ಳೋದ್ರೆ ಒಳ್ಳೆಯದು. ನೇರವಾಗಿ ಬಂದು ನಾವು ಫೈನಲನ್ನು ಮಾತಿರಲ್ಲ, ಇಲ್ಲಿ ಬಂದು ಏರಿಳಿತ ಇರುತ್ತೆ. ಏನದು ಯೂಟ್ಯೂಬ್ಗೆ ಫೈನಲ್ಲು ಕಡೆ ವ್ಯಾಪಾರ ಅಂತೀವಿ ಅಷ್ಟೇ. ಹಂಗೇನಿಲ್ಲ, ಬಂದಾಗ ಏರಿಳಿತ ಆಗುತ್ತೆ. ಅದು ಹೇಳಿದ್ಕಿಂತ ಕಡಿಮೆ ಆಗ್ಬೋದು, 1,000 ಹೆಚ್ಚು ಕಡಿಮೆ ಆಗ್ಬೋದು. ಇದು 3ನೇ ಸರ್. 3ನೇ ಕರೆ ಹಾಕಿದ್ದು. 3ನೇದು ಬ್ಯಾರಲ್ಲಿ ಗಿರಲ್ಲಿ ದೊಡ್ಡದಾಗಿದೆ. ಆಕ್ಟಿವ್ ಬ್ರೀಡು. ಇದು ಹಾಲು ಎಷ್ಟು ತೊಗೋಬೋದು ಸರ್ ತೊಗೊಂಡು? ಸರ್ ಇದು ಒಂದು 6 ಲೀಟ್ರ್ ಬರ್ಬೋದು ಸರ್. 6 ಲೀಟ್ರ್ ಬರ್ಬೋದು. 6 ಲೀಟ್ರ್. ಗುಡ್, ಪರವಾಗಿಲ್ಲ. ಈ ಕಡೆದು ಇದು ಜರ್ಸಿ ಸರ್. ಇದು ಒಂದು 20 ದಿನ ಟೈಮ್ ಐತೆ ಅಂದರೆ. ಇನ್ನೂ 20 ಡೇಸ್ ಐತಾ? ಹೌದು ಸರ್. ಸರಿ. ಇದೆ. ಟೈಮ್ ತೊಗೊಳುತ್ತೆ ಖಂಡಿತ ಟೈಮ್ ತೊಗೊಳುತ್ತೆ. ಇದು ಕಡೆ ಹಲ್ಲಲ್ಲಿದೆ ಅಂತ ಅಂದಿದ್ದಾರಲ್ಲ, 3ನೇದಿರೋ ಬಸ್ಸೂಲು. ಓಕೆ. ಇದೊಂದು 4-5 ಮೇಲೆ 6 ಮೇಲೆ ಹೆಂಗೆ ಹಾಲು ಸರ್? ಒಂದು 6 ಲೀಟ್ರ್ ಅಂತೂ ಬರುತ್ತೆ. ಏನಾದ್ರು ಕೇಳಿದ್ರೆ ರೇಟ್ ಎಷ್ಟು ಹೇಳ್ಬೋದು ಸರ್? ಅದಕ್ಕೆ 72 ಹೇಳ್ತೀವಿ ಸರ್. 72. ಹೌದು. ಓಕೆ. ಒಂದು 60 ಈ ಕಡೆ ಆಜು ಬಾಜು ನಡೀತು ಸರ್. ಬರಲಿ, ಇದ್ರಿಗೆ ಬಂದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಕೊಡ್ತೀವಿ. ಏನು ಇಷ್ಟೇ ಅಂತ ಫಿಕ್ಸ್ ಏನಿಲ್ಲ ಇದು. ಅವ್ರು ಇದ್ರಿಗೆ ಬಂದು ಯೂಟ್ಯೂಬ್ ನೋಡಿ ಬಂದಿವಿ ಅಂದರೆ ಅವ್ರಿಗೆ 1,000 ಕಡಿಮೆನೇ ಕೊಟ್ಟರು. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆಯದು ಖುಷಿ. ಇದು ಮಾರ್ತಣ್ಣವ್ರ ಬಾಯಿಗೆ ಒಳ್ಳೆ ಮಾತು ಬಂದಿದೆ. ನಮ್ಮ ಕಡೆಯಿಂದ ಹೋದರೆ ಒಂದಿಷ್ಟು ಕಡಿಮೆ 1,000 ಹೆಚ್ಚು ಕಡಿಮೆ ಮಾಡ್ತೀನಿ ಅಂತ. ಇದು ಜರ್ಸಿ ವೈಟಲ್ಲಿದೆ. ವೈಟ್ ಜರ್ಸಿ. ಇನ್ನೂ ಒಂದು 15 ಡೇಸ್ ಬೇಕು ಸರ್. ಇದು ಬೇಕು ನೋಡಿ ಹೇಳೋರಿಗೆ ಅನಿಸುತ್ತೆ. ಹೋಗಲಿ, 15-20 ದಿವಸ ಅಡ್ಡಿ ಹೋಗಲಿ, ಏನು ಪ್ರಾಬ್ಲಮ್ ಇಲ್ಲ. ಇದು 2ನೇದು ಅಂದ್ರಲ್ಲ ಸರ್? ಹೌದು ಸರ್, 2ನೇ ಸರ್. ಓಕೆ. ಹೇಳಿದ್ರೆ 2ನೇ ಒಂದು ಎಲೆಕ್ಟ್ರಿಷಿಯನ್ ಬ್ರೀಡು. ಇದು ಒಂದು ರೇಟ್ ಏನು ಆಗ್ಬೋದು ಸರ್? ಇದಕ್ಕೆ 74 ಹೇಳ್ತೀವಿ ಸರ್. 962080. ಸರಿ, ಮಾರ್ತಣ್ಣ ನಂಬರ್ ಇನ್ನೊಂದ್ಸತಿ ತಗೋಣ. ಇನ್ನೊಂದ್ಸತಿ ಹೇಳ್ಬಿಡಿ ಸರ್. 9620808764. ಇವತ್ತು ನಮ್ಮ ಮಾರ್ತಣ್ಣವ್ರದ್ದು ಒಳ್ಳೆ ದರ್ಶನ್ ಥರ ಕಾಣ್ತಿದ್ದಾರೆ ಇವತ್ತು. ಒಳ್ಳೆ ಸ್ಮಾರ್ಟ್ ಆಗಿ. ಆಯ್ತು ದರ್ಶನ, ಸಿಗೋಣ. ಸರಿ ಮಾರ್ತಣ್ಣ. ಬಂದೊಳ್ಳೆ, ನಾನು ನಮ್ಮ APMC ಮಾರ್ಕೆಟ್ ಮಂಜಣ್ಣವ್ರು ಏನಿದ್ದಾರೆ ಅವ್ರ ಹತ್ರ ಇದ್ದೀನಿ. ಒಳ್ಳೆ ಟಾಪ್ ಜರ್ಸಿ ಬೋಡಿ ಇದೆ, ಸಖತ್ತಾಗಿದೆ. ಎಷ್ಟಲ್ಲಲ್ಲಿ ಮಂಜಣ್ಣ? 6 ಐತಾ? ಓಕೆ. ಇಳಿದು ಎಷ್ಟನೇ ಸೂಲು ಮಂಜಣ್ಣ ಇದು? ಕರ ಹಾಕಿದ್ರೆ 2ನೇದು. ಗುಡ್. ಬಂದೊಳ್ಳೆ, APMC ಮಾರ್ಕೆಟ್ ದಾವಣಗೆರೆ. ಪ್ರತಿ ಬುಧವಾರ ಅತಿ ಹೆಚ್ಚು ಸಂತೆಯಲ್ಲಿ ಹಸು ಸಿಗುವಂಥದ್ದು. ಮಾರ್ನಿಂಗು, ಈವ್ನಿಂಗು
ಯಾವುದೇ ಟೈಮ್ ಬಂದು ಸಿಗುತ್ತೆ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ತುಂಬ ಅತಿ ಹೆಚ್ಚು ಸಿಗುತ್ತೆ. ಇದು ಈ ಕಡೆ ಹಾಲು ಎಷ್ಟು ತೊಗೋಬೋದು ಮಂಜಣ್ಣ ತಗೊಂಡ್ರೆ? ಅದು ಒಂದು 7 ಲೀಟ್ರ್ ಮೇಲೆ ಬರುತ್ತೆ ಸರ್. ಓಕೆ, 7 ಲೀಟ್ರ್ ಮೇಲೆ. ಹಾಂ, ಸರಿ. ಈ ಕಡೆದಿರೋವಂಥದ್ದು ಎಚ್ ಎಫ್ ಬೋಡಿ. ಮಂಜಣ್ಣ, ಒಂದು ಬೆಲೆ ವಿಚಾರಕ್ಕೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಗೊತ್ತಾಗುತ್ತೆ. ಇಷ್ಟರಿಂದ ಇಷ್ಟು ಸಿಗ್ತವೆ ಅನ್ನೋದು ಏನಾದರೂ ಒಂದು ಐಡಿಯಾಸ್ ಇದ್ರೆ ಹೇಳ್ಬೋದಾ? ಇಲ್ಲಿ ನಮ್ಮ ಸಂತೆಯಲ್ಲಿ 25,000ರಿಂದ ಹಿಡಿದು 1.5 ಲಕ್ಷ ತನಕ ಸಿಗ್ತಾವೆ. 1,25,000ದಿಂದ ಚಾಯ್ಸ್ ಮಾಡಿ ತಗೊಬೋದು ಮಾಲಿದ್ದ. ಓಕೆ, ಇದು ಎಷ್ಟನೇ ಸುಲು ಹಲ್ಲಿದೆ? ಇದು 6 6 ಇದು. ಇದು ಗಬ್ಬ ಒಂದು 12 ದಿವಸ ಬೇಕು ಸರ್. ಕರಾಗ 12 ದಿವಸ ಬೇಕಾ? ಎಚ್ ಎಫ್ ಅಲ್ಲಿ ಬೋಡಿ ಕ್ರಾಸ್ ಇರುವಂಥದ್ದು ಗಬ್ಬ. ಮಂಜಣ್ಣವ್ರು ಹೇಳ್ತಿದ್ದಾರೆ ಒಂದು 12 ದಿವಸ ಆಗಬೇಕು ಅಂತ. ಇದೊಂದು 6 ಲೀಟ್ರ್ ಮೇಲೆ 8-7 ಬರುತ್ತೆ. 8-7 ನರಗಿರ ಚಂದ ಬಿದ್ದೈತಿ. ಹಾಗೆ ಈ ಕಡೆ ಪಕ್ಕದಲ್ಲಿ ಮಂಜಣ್ಣ ಮತ್ತೊಂದು ಕ್ರಾಸ್ ಎಚ್ ಎಫ್. ಇದು ಕಂಟ್ರಿ ಎಚ್ ಎಫ್ ಇದೆ. ಇದು 6 ಅಲ್ಲ? ಇದು ಇನ್ನೂ ಒಂದು 15 ದಿವಸ ಬೇಕು ಸರ್. ಕರಾಗ 15 ದಿವಸ ಬೇಕು ಬೆಳೆಯೋಕ್ಕೆ. ತೊಡೆಗಿಡೆ ಚೆನ್ನ ಇದೆ. ಇದೆಲ್ಲ ಕಾಂಪ್ಯಾಕ್ಟ್ ಇದೆ ಕಣ್ರಪ್ಪ. ಓಕೆ, ಹಾಗೆ ಈ ಕಡೆ ಇದು ಒಂದು ಕ್ರಾಸು ಗುಣ ಇದು ಗುಣ ಚೆನ್ನಾಗಿತ್ತು. ಭಾರಿ ಗುಣ. ಒದಿಯೋದು ಏನು ಸಹ. ಹಾಂ. ಎಷ್ಟಲ್ಲಿ ಇದು 8 ಸರ್. 8 ಕಡೆಯಲ್ಲ. ಕಡೆಯಲ್ಲ. ಹಾಂ. ನಂಬರ್ 7338 02 94 31 ಮಂಜುನಾಥ್ ಅಲ್ಲ? ಓಕೆ, ಇದು ಮಂಜುನಾಥ್ ಅವ್ರ ಬಳಿ ಇರ್ತಕ್ಕಂಥ ನೋಡ್ರಿ, ಫುಲ್ ಕಟ್ಟಿದಾರಲ್ಲ ಎಲ್ಲವೂ ಅವರ ಹಸುಗಳೇ. ಬಂಧುಗಳೇ, ಇಲ್ಲಿ ತಿಪ್ಪಣ್ಣವ್ರ ಬಳಿ ಇರ್ತಕ್ಕಂಥ ಹಸುಗಳಿಗೂ ನೋಡ್ತಾ ಇದ್ದಾರೆ. ಖರೀದಿದಾರರು ಬಂದಿದ್ದಾರೆ. ಮಂಜುನಾಥ್, ತಿಪ್ಪಣ್ಣ ನಮಸ್ಕಾರ. ಆರಾಮಿದ್ದೀರಿ? ಫುಲ್ಲು ಬ್ಯುಸಿ ಇದ್ದೀರಿ, ಕಸ್ಟಮರ್ ಇದ್ದಾರೆ ನಿಮ್ಮ ಜೊತೆ. ಹಂಗೆ ಅವರು ಮಂಜಣ್ಣ ಮಾಹಿತಿ ಕೊಡ್ತಾರೆ. ಯಾರೋ ಒಬ್ರು ಕೊಡ್ರತ್ಲ ಗಿಡದ ಹಸು ಯಾರು ಎಷ್ಟಿದಾವೆ ನಿಮ್ಮ ಎಮ್ಮೆಗಳು ತಂದ್ರೆ ಅಣ್ಣ ತುಂಬ ಜನ ಎಮ್ಮೆ ಕೇಳ್ತಾರೆ, ಸ್ವಲ್ಪ ಹೇಳ್ರಿ, ಮಾಹಿತಿ ಕೊಡ್ರಿ. ಒಂದು ಒಳ್ಳೆ ರಿಂಗಿ ನೋಡ್ತಾ ಇದ್ರಿ, ಒಳ್ಳೆ ಬ್ರೀಡು. ನಮ್ಮ ದುರ್ಗದ ತಿಪ್ಪಣ್ಣವರು ದಾವಣಗೆರೆ APMC ಮಾರ್ಕೆಟಲ್ಲಿ ಎಮ್ಮೆ ಕಟ್ಟಿದ್ದಾರೆ. ಇಲ್ಲಿದ್ದಾರೆ ನಮ್ಮಣ್ಣ. ಅಣ್ಣ, ಇದು ಎಷ್ಟನೇ ಸೂಲು ಅಲ್ಲಿಂದ ಎಮ್ಮೆ? ಇದು 2ನೇ ಸೂಲು. ಕರ ಹಾಕಿದ್ರೆ 2ನೇ ಸೂಲು ಕರ ಹಾಕಿದ್ರೆ ಗಬ್ಬ ಎಷ್ಟು ದಿನ ಕಾಯ್ಬೇಕಣ್ಣ? ಇದು 20 ದಿವಸ ಬೇಕು ರೀ ಕರ ಹಾಕಕ್ಕೆ. ಅಣ್ಣ, ಒಳ್ಳೆ HF ಹಸುಗಿಂತ ಹೈಟು ಪರ್ಸ್ನಾಲಿಟಿ ಐತಲ್ಲ ಇದು. ಗಡ್ಡೆ ಗುಡ್, ಸೂಪರ್ ಗಡ್ಡೆ. ನೈಸ್. ಬಂಧುಗಳೇ, ಇದೆ ಒಂದು ಮುರ್ರಾ ಬ್ರೀಡು ನಿಮಗೆ ನೋಡ್ತಾ ಇದ್ರಿ. ಈ ಆಕಾರದ ಹಸುಗಳು ತರೋದೇ ನಮ್ಮ ದುರ್ಗ ತಿಪ್ಪಣ್ಣವ್ರು, ಅವ್ರ ಹತ್ರನೇ ಇರ್ತವೆ. ಕಳೆದ ಬಾರಿ ಕೇಳಿದರೆ ಅವ್ರಿಗೆ ಹೇಳಿದ್ವಿ, ಅದು ಬರ್ತಿದ್ದಾವೆ, ಅದು ಸೇಲ್ ಆಗ್ತಿದ್ದಾವೆ. ಮತ್ತೆ ಬಂದಿದೆ ಬ್ಯಾಚು. ಇಲ್ಲೊಂದಿದೆ ಅಣ್ಣ, ಇದು ಮುರ್ರಾ. ಇದು 3ನೇ ಕರ. ಹಾಂ, ಇದು 1 ತಿಂಗಳು ಬೇಕು ಕರ ಹಾಕಕ್ಕೆ. 1 ತಿಂಗಳು ಬೇಕು ಟೈಮು? 1 ತಿಂಗಳು ಬೇಕು. ಓಕೆ. ಅಣ್ಣ, ಇವೆಲ್ಲ ಹಾಲು ಎಷ್ಟು ಕೊಡ್ಬೋದು ಅಣ್ಣ? 4-5 ಮೇಲೆ ಕೊಡ್ಬೋದಾ? ಇದು ಬೆಳಗ್ಗೆ ಒಂದು 12, ಸಾಯಂಕಾಲ 10 ಲೀಟ್ರ್ ಹಾಲು ಕರ್ದೈತಿ. 2ನೇ ಸೂಲ್ನಾಗ ಕರ್ದೈತಿ. 2ನೇ ಸೂಲಲ್ಲಿ ಕರೆದಿರೋದು. ಇದು 3ನೇದ ಈಗ? ಈಗ 3ನೇದು ಈಗ. ಆನೆ ಗಾತ್ರ ವಿಡಿಯೋದಲ್ಲಿ ಹಂಗೆ ಬರ್ತಾ ಇದೆ ಅಷ್ಟೇ. ಬರೋಬ್ಬರಿ ಗಾತ್ರ ಇದಾವೆ ಕಣ್ರಿ ಇವು. ಮುರ್ರಾ ಜಾತಿ ಅಲ್ಲ. ಈ ಕಡೆ ಒಂದು ಇದೆ, ಇದು ಮೋಸ್ಟ್ಲಿ ಯಾವ್ದು ಬರುತ್ತೆ ಗೊತ್ತಿಲ್ಲ ಜಾತಿ ನನಗೆ. ಇದು 8 ಲೀಟ್ರ್ ಹಾಲು ಕರ್ದೈತಿ. 8 ಲೀಟ್ರು. ಮೊದಲು 6-6.5 ಲೀಟ್ರ್ ಕೊಟ್ಟೈತಿ. ಈಗ ಆಲ್ರೆಡಿ ಸೇಲ್ ಆಗಿದೆ. ಸೇಲ್ ಆಯ್ತಾ? ಧಾರವಾಡದವ್ರು ತಗೊಂಡಿದ್ದಾರೆ. ಧಾರವಾಡದವ್ರಿಗೆ ಒಂದು ಹಸು, ಒಂದು ಎಮ್ಮಿನ. ಗುಡ್. ಇದು ಎಷ್ಟನೇ ಸೂಲಿಂದ? ಇದು 2ನೇ ಸೂಲು. 2ನೇ ಸೂಲು. ಹಿಂಗಿದೆ ನೋಡ್ರಪ್ಪ, ಎಮ್ಮೆ ಇದ್ದಾವೆ. ಅವ್ರ ಜೊತೆ ಪಕ್ಕದಲ್ಲಿ ಹಸುಗಳಿದ್ದಾವೆ. ದುರ್ಗದ ತಿಪ್ಪಣ್ಣವ್ರ ಬಳಿ ನೋಡ್ತಾ ಇದ್ದೆ ವ್ಯಾಪಾರ ಆಗ್ತಾ ಇದ್ದಾವೆ. ಸಾಯಂಕಾಲ 10 ಕೊಟ್ಟಕ್ಕೆ 3ನೇ ಕರಿನ ಎಮ್ಮಿಗೆ ಕರ ಹಾಕೋದು ಗೊತ್ತಿಲ್ಲ. ಇದು ಪಕ್ಕದಿಂದ 1ನೇ ಸೂಲಿಗೆ 8, ಸಾಯಂಕಾಲ 6:30 ಕೊಟ್ಟಕ್ಕೆ. ಈ HF ಇದೆ, ಯಾರು ನಮ್ಮ ತಿಪ್ಪಣ್ಣವ್ರ ಹತ್ರನೇ. ಒಳ್ಳೆ ಬ್ರೀಡ್ ಇದೆ ಬೋಡಿ. ಎಂತಣ್ಣ, ಎಷ್ಟನೇ ಸೂಲು ನಿಂತಿದೆ? 2ನೇ ಸೂಲಿಗೆ ಹಾಕಿದ್ರೆ 2ನೇ ಸೂಲ. ಹೌದು. ಓಕೆ. ಕಬ್ಬದ ಹಸು ಇದೆ, 2ನೇ ಸೂಲು. ಹಲ್ಲು ಅಂತ 6 ಕಡೆ ಎಲ್ಲ ಹಿಂಗೆ ನೋಡೋದು. ಇದು 6 ಇದೆ. ಹಾಲು ಅಂದರೆ ಒಂದು 6-7 ಲೀಟ್ರ್ ತೊಗೋಬೋದಣ್ಣ? ಇದು 15 ದಿವಸ ಟೈಮ್ ಐತಿ. ನಿಮಗೆ 2 ಹೊತ್ತು ಸೇರಿ ಒಂದು 20 ಲೀಟ್ರ್ ಹಾಲು ಬರ್ತದೆ, ಬೆಳಿಗ್ಗೆ ಸಾಯಂಕಾಲ ಸೇರಿ. ಯಾವ ಕ್ರಾಸ್ ಅಲ್ಲ, ಬೀಡೋದು ಸರ್. ಏನಾದ್ರು ರೇಟ್ ಕಟ್ಟೋದು ಏನಾದ್ರು ಐತಣ್ಣ? ಹಿಂಗೆ ರೇಟ್ ಏನಾದರೂ 1 ಮೇಲೆ. 1 ಮೇಲೆ ಅಣ್ಣ? ಒಳಗಿಲ್ಲ. ಸರಿ. ಈ ಕಡೆ ಜರ್ಸಿ. ಇದು ಜರ್ಸಿ. ಇದು 2ನೇ ಕರ 6 ಐತಿ. ಇದು ಒಂದು 13 ಲೀಟ್ರ್ 2 ಹೊತ್ತು ಸೇರಿ. ಬಾಕ್ಸ್ ಚೆನ್ನಾಗಿ ಮಾಡ್ತೈತಣ್ಣ ಇದು? ಇನ್ನು 15 ದಿವಸ ಟೈಮ್ ಐತಿ. 15 ದಿವಸ ಟೈಮ್ ಇದೆ. ಬಾಕ್ಸ್ ಚೆನ್ನಾಗಿ ಮಾಡ್ತಾ ಇದೆ. 15 ದಿವಸ ಟೈಮ್ ಇದೆ. ಇದು ಒಂದ್ರ ಒಳಗೆ ಆಗುತ್ತಾ? ಆಗ್ತೈತಿ. ಓಕೆ.
ಒಂದು 85,000 ಅದು. ರೆಡಿನಲ್ಲಿ ಇದು ರೆಡ್ ಹಣ್ಣು ಇದು ಒಂದು 20 ದಿವಸ ಬೇಕು. ಹ್ಞೂ ಇದು ಒಂದು 17-18 ಲೀಟ್ರ್ 2 ಸೇರ್ ಬರ್ತೈತಿ. ಓಕೆ. ಈ ಕಡೆ ಹಂಗೆ ಹೋಗೋಣ ನೋಡೋಣ. ಇವೆಲ್ಲ ಒಂದಿಷ್ಟು ಕಡಿಮೆ ಬೆಲೆಗೆ ಆಗ್ಬೋದು ಅನ್ಕೊಂತೀನಿ ಇದನ್ನ. ಕಡಿಮೆ ಏನಿಲ್ರಿ, ನಾಳೆ ಆಲ್ರೆಡಿ 85ಕ್ಕೆ ಕೊಟ್ಟಲ್ಲ ನಾವು. ಹೌದಾ? 80 ಕಡಿಮೆ ಯಾವಲ್ಲಿ ಕಡಿಮೆ ಎಲ್ಲ ರೇಟ್ ಆಗ್ಯಾವ. ರೇಟ್ ಆಗಿದೆ. ರೇಟ್ ಆಗ್ಯಾವ. ಸರಿ, ಇದನ್ನ ಇದು ಕಂಟ್ರಿ HF ಕ್ರಾಸ್ ಆಲ್ ಬ್ಲಾಕ್. ಇದು ಮ್ಯಾಕ್ಸಿಮಮ್ ಬಂದು ಒಂದು 65,000. 65,000 ಆಗ್ಬೋದು ಕೊಡ್ತೀರಿ. ಅಂದ್ರೆ ಸೂಲು ಹಲ್ಲಲ್ಲಿ ಏನಿದೆ ಅಣ್ಣ? ಸೂಲು ಹಲ್ಲಲ್ಲಿ ಇದರಲ್ಲೇ 3ನೇ ಕರ ಕಡೆಯಲ್ಲಿ ಹುಟ್ಟೈತಿ, ಅಲ್ಲಿ ಗುಡೈತಿ, ಬಾಯಿ ಗುಡ ಐತಿ. ಜರ್ಸಿ ಚಂದ ಇದೆ. ಆರಲ್ಲು ಕೆಂಪು ಬಿಳುಪು ಜರ್ಸಿ ಕೆಂಪು ಬಿಳುಪು ಆಲ್ರೆಡಿ ಕೊಟ್ಟಿದಾವೆ. ಇದನ್ನು ಸೇಲ್ ಆಯ್ತಾ? ಆ ಎಮ್ಮಿ ತಗೊಂಡವರಿಗೆ ಎರಡು ಆಗಿದಾವೆ. ಇದು ಒಂದು ಅದು ಒಂದು. ಧಾರವಾಡದವ್ರಿಗೆ ಆಗಿದೆ. ಆಗಿದೆ. ಮತ್ತೆ ಇನ್ನೇನು ಇದನ್ನು ಕೇಳಕ್ಕೆ ಹೋಗೋದು ಬೇಡ ನಾನು. ಸರಿ ಅಣ್ಣ, ಸರಿ, ಓಕೆ ತಿಪ್ಪಣ್ಣ, ಬರ್ತೀನಿ. ಅದ್ರ ನನಗೆ ನಂಬರ್ ಕೊಟ್ಬಿಡಿ, ಮರ್ತೇನೆ ನಾನು. ಬೇಡ ನಂಬರ್ ಸುಮ್ಮನೆ ಭಾರಿ ಬೇಡ. 99 01 21 22 13. ಓಕೆ. ನಮ್ಮ ಬಂಧುಗಳು ಹೇಗೆ ಕಾಣ್ತಾ ಇದೆ ನೋಡ್ರಿ ಇಲ್ಲಿ. ನಿಮಗೆ ಒಂದು ಹಸುಗಳ ಸಂಖ್ಯೆ ಅಂತ ದಿನೇ ಜಾಸ್ತಿ ಆಗ್ತಾಯಿದೆ. ಒಂದು ಖುಷಿ. ಮಾರ್ಕೆಟ್ ಬೆಳಿಬೇಕು ನಮ್ಮ ದಾವಣಗೆರೆದು. ರೈತರು ಬರಬೇಕು ಅನ್ನೋಂಥದ್ದು ಉದ್ದೇಶ. ಬರಲಿ, ಮಾರಾಟಕ್ಕಾಗಿ ಬರ್ಬೋದು ಅಥವಾ ಮಾರಾಟ ಮಾಡ್ಲಿಕ್ಕೆ ಬರ್ಬೋದು, ಖರೀದಿ ಮಾಡಲಿಕ್ಕೆ ಬರ್ಬೋದು. ಬರಬೇಕು. ಒಟ್ಟು ಈ ಕಡೆ ಒಂದು ಲೈನ್ ರೆಡಿ ಇದೆ, ಫುಲ್ ಲೆಂತು. ಮಾಹಿತಿ ಕೊಡೋಕ್ಕೆ ಅಲ್ಲಿ ಇದ್ದಾರೆ, ನೋಡೋಣ ಸೇಲರು. ಅವ್ರ ಹತ್ರ ಮಾತಾಡ್ಸೋಣ. ಒಳ್ಳೆ ಜರ್ಮನ್ ಬ್ರೀಡು ಮೋಸ್ಟ್ಲಿ ಇವೆಲ್ಲ ಮಾರಾಟಕ್ಕಿರುವಂಥ. 2ನೇ ಸೂಲಿಂದಣ್ಣ HF ಅಣ್ಣ. ಫಸ್ಟ್ ನಿಮ್ಮ ಪರಿಚಯ ಮಾಡ್ಕೊಂಬಿಡೋಣ ಅಣ್ಣ. ನಿಮ್ಮ ಹೆಸರು? ಸಿದ್ದಣ್ಣ ಅವರು, APMC ಮಾರ್ಕೆಟ್ ಸಿದ್ದಣ್ಣ ಅವ್ರ ಬಳಿ ಇರ್ತಕ್ಕಂಥ ಹಸುಗಳು ಮಾಹಿತಿ ನಾನು ಕೊಡ್ತಾ ಇದ್ದೀನಿ. ಇಲ್ಲಿ ಸಿದ್ದಣ್ಣ ಬರ್ರಿ. ಈಗ 2ನೇ ಸೂಲಿಂದ 2ನೇ ಸೂರು ಇಳಿಯೋಕೆ ಏನಿದೆ ಅಣ್ಣ ಟೈಮ್? ಇದು 15 ದಿವಸ ಮಿನಿಮಮ್ ಬೇಕೇ ಬೇಕು, ಖಂಡಿತ. ಒಂದು ಹಾಲಿಂದ ಹೆಂಗಿದೆ ಅಣ್ಣ ತಗೊಳ್ಳೋದು? ಓಕೆ, ಆಯಿತು. ಇದು ಆಗಿದೆಯಾ, ಇನ್ನು ಆಗಬೇಕಾ? ಎಷ್ಟಕ್ಕೆ ಸೇಲ್ ಆಯ್ತಾ? ಓಕೆ, ಸೇಲ್ ಆಗಿದ್ರೆ ಬೇಡ ಬರ್ರಿ. ಆಗಿದೆ. ಓಕೆ ಓಕೆ. 95 ಆತಾ? ಹಾಂ, ಹೇಳಿದ್ರು. ಗುಡ್. 2ನೇ ಕರ. ಹಾಂ ಅಪ್ಪಣ್ಣ, ಆರ್ಡರ್ ಭಾರಿ ಚೆನ್ನಾಗಿತ್ತು, ಚಂದ ಐತೆ. ಗರಡು ಮಕ್ಕ ಬಾಕ್ಸ್ ಭಾರಿ ಚೆನ್ನಾಗಿ ಬಿಟ್ಟಿದೆ ಅಣ್ಣ. ಇನ್ನೂ ಬಿಡ್ತೈತಲ್ಲ ಬಾಕ್ಸ್? ಇದು ನಡೆಯೋಕ್ಕಾಗಲ್ಲ, ಅದಕ್ಕೆ ಹಂಗಾಗುತ್ತೆ ಖಂಡಿತ. ತೊಟ್ಟು ಗಿಟ್ಟೆಲ್ಲ ಬ್ಲಾಕಲ್ಲಿದೆ. ಹಾಲು 8 ಮೇಲೆ ತೊಗೋಬೋದಣ್ಣ? 8 ಪಕ್ಕ ತೊಗೋಬೋದಲ್ಲ. ಗರಡು ಮಕ್ಕ ಕೆಲವು ಹಾಕಿ ಮಾಡ್ತಾರೆ, ಇದೇ ಬೇಕು ಅಂತೇಳಿ. ಅದು 90 ಚಿಲ್ಲರೆ ಅಂದ್ಬಿಟ್ರಿ ನೀವು. ಓಕೆ. ಈ ಕಡೆದು ಅಣ್ಣ 3ನೇ ಕರ HF. ಓಕೆ. ನಡೆಯೋಕ್ಕಿದು ಒಂದು ಟೈಮ್ ಬೇಕು. ಈಗ ಸದ್ಯ ಹಾಲು ಎಷ್ಟು ಗೆಸ್ಟ್ ಮಾಡ್ಬೋದು ನಾವು? ಇದು 8-10 ಕೊಡ್ತೀವಿ. 8-10 ಮಾಡ್ಬೋದಣ್ಣ. ಓಕೆ, ಬರೀ ಅಣ್ಣ, ನಡೀರಿ ಹಂಗೆ ಹೋಗೋಣ ಮುಂದಕ್ಕೆ. ನಮ್ಮ ಅಪ್ಪನಗೌಡ್ರು ಇದ್ದಾರಪ್ಪ ಆ ಕಡೆ. ಅವ್ರಿಗೆ ಮುಖ ತೋರಿಸ್ಲಿಲ್ಲ ಅಂದರೆ ಮತ್ತೆ ತಪ್ಪಾಗುತ್ತೆ. ನಮ್ಮ ತುಂಬ ಆಪ್ತರು ಇಲ್ಲಿ ಸದ್ಯ ನಮ್ಮ ಜೊತೆ ಅವರಿದ್ರೆ ಖುಷಿ. ಇದು ನೋಡಿದ್ರಲ್ಲ ಸೊ, ಈಗ ಆರ್ಡರ್ ಇದು ಬಾಕ್ಸ್ ಬಿಡ್ತೀರಂಥದ್ದು. ಒಂದು ರೇಟ್ ಎಷ್ಟು ಅಂತಲ್ಲ ಅಣ್ಣ? ಎಷ್ಟು? 90. ಓಕೆ, 95 95 85ನಾ ಇದು? ಓಕೆ, ರೇಟ್ ಹೇಳಿರಿ. ಅದು ಏನೇ ಆಗಲಿ ಮುಂದಕ್ಕೆ ಕೊಡ್ತೀರ ಅಷ್ಟೇ. ಎದ್ರಿಗೆ ಬಂದರೆ ಚೆನ್ನಾಗಿರುತ್ತೆ ವ್ಯಾಪಾರ. ನೀವು ಹೇಳೋದು ಅಪ್ಪ, ನೇರತೆ ಇರಲಿ. ಲೈವ್ ಯಾವತ್ತು ಏನಿದೆ ನೇರತೆ ಇದ್ದಾಗಲೇ ಅದು ವ್ಯಾಪಾರ. ಫೋನಲ್ಲಿ ಎಲ್ಲ ಆಗಲ್ಲ. ಮಾಹಿತಿ ಹಸುಗಳು ಇದ್ದಾವೆ ಅನ್ನೋದಕ್ಕೆ ಮಾಹಿತಿ ಮಾತ್ರ. ಆಯ್ಕೆ ಮಾಡ್ಕೊಳ್ಳಿಕ್ಕೆ ಒಂದು ನಿಮ್ಮ ರೆಸ್ಪಾನ್ಸಿಬಿಲಿಟಿಲಿ ಬರಬೇಕಾಗುತ್ತೆ. ನಿಮ್ಮದೇ ಅದು ವೈಯಕ್ತಿಕ ಜವಾಬ್ದಾರ ಅದು. ಈ ಕಡೆ ಒಂದು ಜರ್ಮನ್ ಇದೆ. 6 ಜರ್ಮನು ಬಾಕ್ಸ್ ಬಿಡ್ತಾ ಇದೆ. 20 ದಿವಸ ಆಯ್ತಲ್ಲ. ರೇರ್ ಈ ಕಡೆ ಮಾರ್ಕೆಟಲ್ಲಿ ಜರ್ಮನ್ ಬ್ರೀಡ್ ಬರೋದು. ಇದೇ ನೋಡಿರಿ ಒಂದು ಜರ್ಮನ್ ಬ್ರೀಡ್. ತುಂಬ ಜನ ಕೇಳ್ತೀರಿ, ಕ್ವಾಲಿಟಿ ಇದೆ. ಇಳಿಯೋಕ್ಕಂತೂ ಒಂದು 20 ದಿವಸ ಬೇಕು. ಓಕೆ, ಹಾಲು ಏನು ತೊಗೋಬೋದಣ್ಣ? ಗೆಸ್ ಮಾಡಿ. 8 ಇದಕ್ಕೇನಣ್ಣ ರೇಟು? 76 ಹೇಳಿದ್ದಾರೆ ನೋಡ್ರಪ್ಪ. ಆಸಕ್ತಿ ಖಂಡಿತ ನಿಮಗೆ ಇಂಟ್ರೆಸ್ಟ್ ಬರುತ್ತೆ. 76 ಹೇಳಿದ್ದಾರೆ. ಒಮ್ಮೆ ನೋಡ್ಕೊಂಬಿಡಿ. ಇನ್ನು ಉಳಿದಂತೆ ಜರ್ಸಿ ಹಸುಗಳಿದ್ದಾವೆ ಅಣ್ಣವ್ರ ಹತ್ರ. ಜರ್ಸಿ ಕ್ರಾಸಲ್ಲಿ ಮೇವು ನೀರು ಎಲ್ಲ ಚೆಂದ ನೋಡ್ಕೋಬೋದು. ಹಿಂಗಿದೆ ಕಬ್ಬದ ಹಸುಗಳು. ಇನ್ನೇನು ಹಾಲು ಹಿಂಡ್ಲಿಕ್ಕಂತ ಆಗಲ್ಲ. ಹಾಲಿಂದಿದ್ರೆ ನೀವು ನೋಡ್ಕೊಂಡು ಚೆಕ್ ಮಾಡ್ಕೊಂಡು ಹೋಗ್ಬೋದು ಅನ್ಬೋದು. ಎಷ್ಟನೇ ಸೂಲು ಅಲ್ಲಿಂದಣ್ಣ? ಇದು 2ನೇ ಸೂಲು. 6 2ನೇ ಸೂಲು 6 ಏನು ರೇಟ್ ಏನಾಗೋದು? 87 ರೇಟ್ ಇತ್ತು. ಇದು ಯಾವುದಪ್ಪ? ಅಡರ್ ಬಾಕ್ಸ್ ಕಿರ್ಗಾಲ್ ಜರ್ಸಿ ಇದೆ. ಸಣ್ಣ ಕೊಟ್ಟಿಗೆ ನಮಗೆ ಸಾಕು ಅಂದರೆ 3 ಹಸು ಅದೇ ಥರ ಇದೆ. ಕಿರ್ಗಾಲು ಜರ್ಸಿ. ಓಕೆ ಅಣ್ಣ, ಹಾಲು ಒಂದು 4 ಲೀಟ್ರ್ ಒಳಗೆ ರೇಟ್ ಏನು ಕಟ್ತೀರಾ? 45
ಪರವಾಗಿಲ್ಲ ಒಂದು ರೇಟ್ ಒಳಗೆ ಬಂದು ಎಲ್ಲಾದ್ರೂ ಇರ್ಬೇಕು, ಒಂದು ಹೈಟ್ ಕುಲೋ ಕ್ವಾಲಿಟಿ ಇರ್ಬೇಕು, ಕೈ ಕಿತ್ತಕ್ಕೆ ಹೌದು. ಅಲ್ಲ ಈಗ ಹೇಳಿದಲ್ಲ ಅದು ಅಪ್ಪಟ ಚಿನ್ನ ಅದು. ಬಾ ಇನ್ನವ್ರದ್ದು ಒಂದು ನಂಬರ್ ತೊಗೊಳ್ತಾ ಇದ್ದೀನಿ. ಫೋನ್ ನಂಬರ್ ಹೇಳ್ರಿ ಸಿರೋಣ. 91 91 64 64 54 54 1301 1301. ಓಕೆ, ಇದು ನಮ್ಮ ಸಿದ್ದಣ್ಣ ಅವ್ರು, APMC ಸಿದ್ದಣ್ಣ ಅವರು. ಇದು ಮಾಡ್ಕೊಂಡು ಬರೋಣ ಬಂಧುಗಳೇ. APMCಯಲ್ಲಿ ಭಾರಿ ಜೋರು ಅಣ್ಣವ್ರು ಭಾರಿ ಸ್ನೇಹಿತರೆ. ನಮ್ಮ ಜೊತೆ ಇದ್ದಾರೆ ಕಾರ್ತಿಕ್. ಇಲ್ಲಿ ನೋಡ್ತಾ ಇದ್ದೀರಿ. ಯಾವಾಗ ಬಂದು ಕಾರ್ತಿಕ್ ಎಲ್ಲ? ನಿನ್ನೆ ನೈಟು ಎಲ್ಲ. ಇವತ್ತು ನಿನ್ನ ಹತ್ರ ಲೋಕಲ್ ಹುಡ್ಕೊಂಡು ಬಂದಿದ್ದೀವಿ, ಗೊತ್ತಾಯಿತು. ಎಷ್ಟು ಇದಾವೆ? ಒಂದು 10-15 11 ಇದ್ದಾವೆ ಟೋಟಲ್. ಇದು ಎಷ್ಟನೇ ಸುಲು ಅಲ್ಲಿಂದ ಕಾರ್ತಿಕ್? 2ನೇ ಸುಲಿಂದ. ಓಕೆ ಬಾಸ್, 2ನೇ ಸುಲು 8ರಿಂದ 10 ಲೀಟ್ರ್ ತನಕ. ಹಾಂ ಹಾಂ, ಅಡ್ರೆಸ್ ಚೆನ್ನಾಗಿತ್ತು ಕಾರ್ತಿಕ್. ಒಂದು ಇಳಿಯೋಕ್ಕೆ ಟೈಮು ಇನ್ನೊಂದು ವಾರ. ಬೆಲೆ ಏನು ಕಟ್ತೀಯ ಕಾರ್ತಿಕಕ್ಕೆ? ಹೆಚ್ಚು ಕಮ್ಮಿ ಬಂದರೆ ಬರ್ತೀವಿ ಎಲ್ಲರೂ ಹಾಂ ಹೇಳಿದ್ರೆ ಚೆನ್ನಾಗಿತ್ತಪ್ಪ. ಬೇಡ ಅಂತ. ಹೌದಾ? ಬರ್ರಿ, ಹೆಚ್ಚು ಕಮ್ಮಿ ಕೊಡ್ತೀವಿ. ಓಕೆ ಆಯ್ತು. ನೆಕ್ಸ್ಟ್ ಹಂಗೆ ಒಂದು ಇದು ಆರಲ್ಲ ಕಂಟ್ರಿ ಇದು ಇಳಿಯೋಕ್ಕೆ ಇನ್ನೊಂದು ಟೈಮು ಇನ್ನೊಂದು 12 ದಿವಸ ಇದೆ ಟೈಮ್ ಇದೆ. ಸುಲ್ 2ನೇದು 3ನೇದು ಇದು? 2ನೇದು. ಎಲ್ಲ 2 ದಿವಸ ಇರ್ತದೆ. ಹಾಗೆ ಒಂದು ಹಾಲಾದ್ರೆ 5 ಲೀಟ್ರ್ ಮೇಲೆ ತೊಗೋಬೋದಾ? ಒಂದು 7 ಲೀಟ್ರ್ ಬರುತ್ತೆ. 7 ಲೀಟ್ರು 8 ಲೀಟ್ರ್. ಓಕೆ ಓಕೆ ಆಯ್ತು ಬಸ್. ಹಂಗೆ ಪಕ್ಕ ಇದು ಆರಲ್ಲಿಲ್ಲ ಇದು? ಇದು ಒಂದು 4 ದಿವಸ ಟೈಮ್ ಇದೆ ಸರ್, ಅಷ್ಟೇ. ಇದು 4 ದಿವಸ ಅಷ್ಟೇ ಆಯ್ತಾ? 4-5 ದಿವಸ ಟೈಮ್ ಇದೆ ಸರ್. ಬಾಕ್ಸ್ ಚೆನ್ನಾಗಿ ಮಾಡಿತ್ತಲ್ಲ. ಇದು ಪತ್ತಿಗೆ 8 ಲೀಟ್ರ್ ಕೂಡ ಸರ್. ಇದು ಶಬಾಷ್. ಅಂದರೆ ಮೊದಲನೇ ಸುಲಲ್ಲಿ. ಸರ್. ಈಗ ಎರಡನೇದು. ಈಗ ನಾವೊಂದು ಜಾಸ್ತಿ ತೊಗೋಬೋದು ಅಂತ ನೀವು ಅಭಿಪ್ರಾಯ? ಓಕೆ, ಹೆಚ್ಚಿಗೆ ಆಗ್ಬೋದು ಅಂತ ನಾವು. ಆಗ್ಬೋದು, 1 ಲೀಟ್ರ್ ಹೆಚ್ಚಿಗೆ ಆಗ್ಬೋದು. ಈ ಕಡೆ ಪಕ್ಕ ಇದು ಸಹ ಇದೂ ಅಷ್ಟೇ ಸರ್. ಇದು 2ನೇ ಸೋಲು. ಇದು 2ನೇದಾ? ಹಾಂ ಹಲೋ. 14 ದಿವಸದಿಂದ 13 ದಿವಸ ಟೈಮ್ ಇದೆ ಸರ್. ಇದು 14ರಿಂದ ಒಂದು 13 ದಿವಸ ಟೈಮ್ ಇದೆ ಸರ್. ಇದು ಹಾಕಿದ್ರೆ 2ನೇ ಕರ. ಇದು ಹಾಕಿದ್ರೆ 2ನೇ ಕರ. ಇದು ಕಾರ್ತಿಕ್ ಅವ್ರ ಬಳಿ ಇರ್ತಕ್ಕಂಥ ಹಸುಗಳದ್ದು ಮಾಹಿತಿ ನಿಮ್ಗೆ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇದು ಒಂದು ಇಳಿಯೋಕ್ಕೆ ಟೈಮು ಒಂದು 10ರಿಂದ 14 ದಿವಸ ಬೇಕು ಅಂತ ಹೇಳಿದ್ದಾರೆ. 15 ದಿವಸ ಬೇಕು ಅಂತ ಹೇಳಿದ್ದಾರೆ. ಹೀಗೆ ಒಂದು ಲೆಂತ್ ಬಾಡಿ ಇದೆ ಅಲ್ಲ ಸರ್? ಇದು ಆರಲ್ಲಾಗಿದೆ. ಇದು ಆರಲ್ಲ? ಹ್ಞೂ ಸರ್, ನೈಸ್ ಬಾಡಿ ಇದೆ. ನೀವು ಚೆನ್ನಾಗಿ ತಿಂತಾ ಇದೆ ಬಂದೊಳ್ಳೆ ಲೋಕಲ್ ಸರ್ ಇವು. ಇದು ಗೊತ್ತಾಗುತ್ತೆ ಬಿಡಪ್ಪ, ಬ್ರೀಡ್ ಗೊತ್ತಾಗುತ್ತೆ. ನೋಡಿ ಸರ್, ಟೈಪ್ ಇದೆ. ಹೌದು, ಭಾಳ ಚಂದ ಆಗಿದೆ. ಇದು ಇಳಿಯೋದಕ್ಕೆ ಟೈಮು ಸರ್ 12 ದಿವಸ ಟೈಮ್ ಇದೆ ಸರ್. ಇದು 12 ದಿವಸ. ಒಂದು ವಾರ ಟೈಮ್ ಇದೆ ಸರ್. ಹಾಂ, ಅದು 12 ದಿವಸ ಟೈಮ್ ಇದೆ. ನಾವು ಹೇಳ್ತಿರೋದು ಟೈಮ್ 12 ದಿವಸ ಇದೆ. ಅಡ್ರೆಸ್ ಚೆನ್ನಾಗಿದೆ. ಆಯ್ಕೆ ಮಾಡ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿದೆ. ಒಬ್ಬರಲ್ಲ ಇಬ್ಬರಲ್ಲ, ಸುಮಾರು ಜನ ಇದೆ ಬ್ರೀಡ್ಗಳು ನಮ್ಮ APMC ಮಾರ್ಕೆಟಲ್ಲಿ. HF ಇದು 3ನೇ ಸೋಲ್ ಸರ್. ಇದು 3ನೇದು. ಇನ್ನೇನು ಬಾಯ್ಗುಡಿನ ಕಾಣುತ್ತೆ. ಹಾಂ ಸರ್, ಕಡೆಯಲ್ಲಿದೆ. ಕಡೆಯಲ್ಲ? ಹಾಂ, ಕಡೆಯಲ್ಲಿದೆ. ಓಕೆ. ಜರ್ಸಿ ಮಿಕ್ಸ್ ಇದೆ ಅಂತದ್ದು HF ನೋಡ್ತಾ ಇದ್ದೀರಿ. HF ಕ್ರಾಸ್ ಸಹ ಇದೆ. ಹಾಂ, ಅದೇ ಮತ್ತೆ 2 ಮಿಕ್ಸ್ ಇದೆ. ಮತ್ತೆ ಕೇಳಿದೆ. ಇಳಿಯೋಕ್ಕೆ ಟೈಮ್ ಏನಿದೆ ಕಾರ್ತಿಕ್? ಸರ್ ಇದು ಒಂದು ವಾರ ಅಷ್ಟೇ. ವಾರ. ಓಕೆ ಬಾಸ್. ಅಂದಾಗೆ 5 ಇದಾವೆ. ನಿಮ್ಮವೇನಾ? ಬಂದೋಳು ಇಲ್ಲೊಂದು ಇದು 2ಅಲ್ಲ? ಇದು ಪಡ್ಡೆ ಮಣ್ಕ ಫಸ್ಟ್ ಹೀಟ್ ಅನ್ಸುತ್ತೆ. ಇದು 2 ಫಸ್ಟ್ ಹೀಟು ಪಡ್ಡೆ ಮಣ್ಕ. ಗುಡ್. ಹೌದು ಬಾಸ್, ಹೌದು ಪಕ್ಕ. ಕಾರ್ತಿಕ್ ಹಳೇದು ಜರ್ಸಿ ಭಾರಿ ಚೆನ್ನಾಗಿತ್ತು. ಅದು ಹೋಯ್ತಲ್ಲ, ಸೇಲ್ ಆಯ್ತಲ್ಲ? ನಿಮ್ಮಿಂದನೇ ಸೇಲ್ ಆಗ್ತಾ ಅದು. ಸೇಲ್ ಯೂಟ್ಯೂಬ್ ನೋಡೇ ಬಂದಿದ್ದು ಸರ್ ಅದು. ಹಾಂ ಚೆನ್ನಾಗಿತ್ತು. ಅದು ಸೂಪರ್ ಇತ್ತು. ಒಳ್ಳೇದಪ್ಪ. ಓಕೆ, ನನಗೆ ಇನ್ನೊಂದು ಕಾರ್ತಿಕ್ ಅಲ್ಲ ಕಾರ್ತಿಕ್, ಅದೊಂದು ರೇಟ್ ಅದು ಹೇಳು. ನನ್ನ ಇದಕ್ಕಾದ್ರು ಹೇಳಿ, ಏನಾಗಲ್ಲ. ಅಲ್ಲ ಅಮೌಂಟ್ ಹೇಳ್ಬಿಟ್ರೆ ಅಲ್ಲೇ ಆಗ್ಬಿಡ್ತಾರೆ. ಬರ್ತಾ ಇಲ್ಲ ಅಂತೀರಾ? ಅಮೌಂಟ್ ಇಲ್ಲಿ ಬಂದು ಕೇಳಿದ್ರೆ ಹೆಚ್ಚು ಕಮ್ಮಿ ಕೊಡ್ತೀವಿ. ಸರಿ. ಈಗ ಫೋನಾಗ ಹೇಳ್ತೀವಲ್ಲ, ಅಮೌಂಟ್ ಜಾಸ್ತಿ ಇದೆ, ಅಲ್ಲೇ ಎದ್ದು ಬಿಡ್ತಾರೆ. ಓಕೆ, ಅದಕ್ಕೆ ಇದು ಎಷ್ಟನೇ ಸುಲಲ್ಲಿಂದ? ಇದು 2ನೇ ಸುಲು 4 ಆಗಿದೆ. ಇದು 2ನೇ ಸುಲು 4. ಇದು ಒಂದು ವೇಳೆ ಜರ್ಸಿಗಳು ಅಂತ ತುಂಬ ಚೆನ್ನಾಗಿದೆ ಕಂಡ್ರೆ, ಒಂದೊಂದಕ್ಕೂ ಹಂಗೆ ಇದೆ. ಒಂದು 4-5 ಲೀಟ್ರ್ ಮೇಲೆ ಹಾಲು ತಗೋಬೋದು ಅನ್ಸುತ್ತೆ. 5 ಲೀಟ್ರ್ ಬರುತ್ತೆ. ಓಕೆ, 5 ಲೀಟ್ರ್ ಬರುತ್ತೆ. ಇದು ಪಕ್ಕದ್ದು ಕಡೆ ಅಲ್ಲ ಜರ್ಸಿ HF ಮಿಕ್ಸ್ 2 ಇದೆ. ಇದು 2 ಅಲ್ಲ? ಕಡೆ ಅಲ್ಲ. ಇಳಿಯೋಕ್ಕೆ ಒಂದು 10 ದಿವಸ ಟೈಮು. 12 ದಿವಸ ಟೈಮ್ ಇದೆ ಸರ್. 12 ದಿವಸ. 12 ದಿವಸ ಟೈಮ್ ಇದೆ. ಹಾಂ. ಓಕೆ ಕಾರ್ತಿಕ್, ಹಾಲಿಂದ ಏನು ತಗೋದು ಕಾರ್ತಿಕ್? ಅದು ಇದೆ ಒಂದು 7ರಿಂದ 8 ಲೀಟ್ರ್ ಬರ್ತಾ ಇದೆ. 8 ಲೀಟ್ರಿಂದ 2 ದಿವಸ. ಅದು 7 ಲೀಟ್ರ್ ಅದು ಸರ್ ಪಕ್ಕ ಸರ್. ರೈತರ ಮನೆಯವಲ್ಲ. ಅದೇ ಇದು ಆಗಲ್ಲಾಗಿದೆ ಸರ್. ಜಾಸ್ತಿ ಆರಲ್ಲಾಗಿದೆ. ಒಂದು ವೇಳೆ ಕಾರ್ತಿಕ್ ಹತ್ರ ಇರೋಂಥ ಜಾಸ್ತಿ ಆರಲ್ಲಿಂದು ಇಳಿಯೋಕ್ಕೆ ಒಂದು 15 ಸೂಲು. 2ನೇದ 3ನೇದ? 2ನೇ ಸೂಲು. 2ನೇ ಸೂಲು. ಹಾಲು 4-5 ಲೀಟ್ರ್ ತಗೋಬೋದಾ?
ಇದು ಒಂದು 7 ಲೀಟರ್ ವರ್ಷ ಇದು ಅಲ್ಲ ನಾವು ಕೇಳೋಣಪ್ಪ ಒಂದು 8 ಲೀಟರ್ ವರ್ಷ ಜಾಸ್ತಿ ಇದು ಮತ್ತೆ ಯಾಕಂದ್ರೆ ನೀವು ಹೇಳ್ಬೇಕಲ್ಲಪ್ಪ ಹಂಗಾಗಿ ನಾನಂದೆ ಇಲ್ಲ ಬರ್ತದೆ ಸರ್ ಫ್ಯಾಟ್ ಎಸ್ಸಿನಕ್ಕೆ ಕರೆಕ್ಟ್ ಇದೆ ಹಾಂ ಡಿಗ್ರಿ ಫ್ಲಾಟ್ ಎಲ್ಲ ವರ್ಷ ಇದು ಇದೊಂದು ಎಚ್ ಎಫ್ ಕ್ರಾಸ್ ಇದೆ ನೋಡಿ ಸರ್ ಕಡೆಯಲ್ಲಿ ಕಡೆಯಲ್ಲಿ ಎಚ್ ಎಫ್ ಕ್ರಾಸು ಹಾಂ ಇದಾವೆ ಓಕೆ ಇದು ಸೂಲು ಎರಡನೇದ ಮೂರನೇ ಸರ್ ಇದು ಮೂರನೇದು ಪಾಪ ಯಾಕೆ ಅವತ್ತು ಮೂರನೇದು ಇದಲ್ಲ ಓಕೆಪ್ಪ ಇದೊಂದು ನಂಬರ್ ಹೇಳ್ಬಿಡು ಬಾಸ್ ಇಲ್ಲೇ ಬಂದು ಹತ್ಲಿಗೆ ಸರ್ ಇದೆ ಅಲ್ಲ ನಿಮ್ಮ ನಂಬರ್ ನಿಮ್ಮ ನಂಬರ್ ಹೇಳ್ರಿ ಇನ್ನೊಂದು 8792 8792 355 355 933 933 ಇದು ಕಾರ್ತಿಕ್ ಅವ್ರದ್ದು ನಂಬರ್ ಅವ್ರು ತೋರಿಸಿರ್ತಕ್ಕಂಥ ಎಚ್ ಎಫ್ ಜರ್ಸಿ ಹಸುಗಳು ಅವರವೇ 11 ಒಟ್ಟು ಟೋಟಲ್ ಓಕೆ ಬಾಸ್